ಹಾಂ ಓಕೆ ಓಕೆ ಗೊತ್ತಾಯ್ತು. ಹ್ಞೂ ಹಾಂ ಹಾಂ ಏನು ಮಾಡೋಕ್ಕಲ್ಲ. ಥಿಂಗ್ಸ್ ವಿಚ್ ಹ್ಯಾಪನ್ಸ್ ಇನ್ ರಾಯಲ್ ಎನ್ಫೀಲ್ಡು. 120/90 -17 ನನ್ನ ಗಾಡಿಗೆ ಅದೇ ಬರೋದು. ಬಟ್ ನಾನು ವೀರಬ್ಬರ್ ಹಾಕ್ಸಿದ್ನಲ್ಲ ಅದೆಷ್ಟಾಗ್ಬಿಟ್ಟಿತ್ತು ಅಂದರೆ 130/80 -18 ಬಂದ್ಬಿಟ್ಟಿತ್ತು. ಅದು ಹೋದ ಸತಿ ಮಿಸ್ಟೇಕ್ ಆಗಿ ಬಂದಿತ್ತು. ಯಾವ್ದು ಬಂದಿದ್ದು? ಹಳೆ ಮರ್ಸಿಡೀಸು. ನಮಸ್ಕಾರ ಗುರು, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಇವತ್ತು ತಮ್ಮನೇಲೋ ಟೈಟಲ್ ನೋಡಿರ್ತೀರಾ. ಇವತ್ತು ನನ್ನ ಗಾಡಿಗೆ ಹೊಸ ಟೈರ್ ಹಾಕ್ಸ್ಬೇಕು. ಸೊ ಇವಾಗಿರೋ ಟೈರ್ ಕಂಡೀಷನ್ ನೋಡಿ ಹೆಂಗೈತೆ ಅಂತ. ಫುಲ್ಲು ಒಟ್ಟೋಗೈತೆ. ಮಧ್ಯದಲ್ಲಿ ಇಲ್ಲಿ ಧೂಳು ತೆಗೆದ್ರೆ ನೋಡಿ ಕಾಣಿಸ್ತಾ ಇರ್ಬೋದು. ಫುಲ್ಲು ರೇವಟ್ ಆಗ್ಬಿಟ್ಟೈತೆ. ಇದು ಆ್ಯಕ್ಚುಲಿ C8 ಮೊದಲು ವೀರಬ್ಬರ್ ಹಾಕಿದ್ದೆ, ಅದು ರೇವಟ್ ಆಗ್ಬಿಟ್ಟೈತೆ ಪೂರ್ತಿ. ಇದು ಫಸ್ಟ್ ಸ್ಟಾಕಲ್ಲಿ ಬಂದಿತ್ತಲ್ಲ ಅದೇ ಟೈರು. ಯಾಕೆ ಹಾಕಿರೋದಂದ್ರೆ ಇದೊಂದು ಸ್ವಲ್ಪ ಲೈಫ್ ಇತ್ತು, ಒಂದು ರೈಡಾರು ಮುಗಿಸ್ಕೊಳ್ಳೋಣ ಅಂತ ಇದು ಹಾಕ್ಸಿದ್ದೆ. ಇವಾಗ ಇದು ಹೊಟ್ಟೋಯ್ತು. ಎಷ್ಟು 14,600 ಕಿಲೋಮೀಟರ್ ಹೊಡೈತೆ ಗಾಡಿ ಇವಾಗ. ಇಷ್ಟಕ್ಕೆ 2 ಟೈರ್ ಕೆಳೈತೆ. ವೀರಬ್ಬರೇ ಜಾಸ್ತಿ ಲೈಫ್ ಕೊಟ್ಟಿರೋದು ಆ್ಯಕ್ಚುಲಿ. ಟಾರ್ಕ್ ಬ್ಲಾಕಿಂದ ತರಿಸಿದ್ದು ನಾನು. ವೀರಬ್ಬರ್ ಹತ್ತತ್ರ ನನಗೆ ಒಂದು 8,000 ಬಂದಿದೆ. ಫುಲ್ ಆಫ್ ರೋಡು ಆನ್ ರೋಡು ಎಲ್ಲ. C8 ಐತಲ್ಲ ಸ್ಟಾಕಲ್ಲಿ ಬಂದಿದ್ದು, ಅದು ನನಗೆ ಬಂದಿದ್ದು ಜಸ್ಟ್ 5,000 ಅಷ್ಟೇ. ಒಂದು ಆಫ್ ರೋಡ್ ಮಾಡಿದಾಗಲೇ ಹೊಂಟೋಗಿತ್ತು ಟೈರ್. ಅದಕ್ಕೆ C8 ಹಾಕ್ಸ್ತಾ ಇಲ್ಲ ಇವಾಗ. ಯಾವ ಟೈರ್ ಅಂತ ತೋರಿಸ್ತೀನಿ ಬನ್ನಿ. ಓಕೆ, ಪ್ರೋ ಬೈಕರ್ಸ್. ಏನು ಟ್ರಿಪ್ ಚೆನ್ನಾಗಿತ್ತು. ಹೋಗಿದ್ದು ಬಂದೆ, ಟೈರ್ ಹಾಳಾಯಿತು. ಟೈರ್ ಬಂದಿದ್ಯಾ? ಓಕೆ. ಫೋನ್ ಮಾಡಿದರು. ಸೊ ಇದೇ ಟೈರ್ ಹಾಕ್ಸ್ತಾ ಇರೋದು ಇವಾಗ. ಅಪೋಲೋ ಟೈರ್ ಹಾಕ್ಸ್ತಾ ಇರೋದು. ಫುಲ್ ಆಫ್ ರೋಡ್ಗೆಲ್ಲ ಆಗುತ್ತೆ. ಬಟನ್ ಎಲ್ಲ ಚೆನ್ನಾಗಿದೆ. C8ಗಿಂತ ನನ್ನ ಪ್ರಕಾರ ಚೆನ್ನಾಗಿ ಬರ್ಬೋದು. ಒಳಗಡೆ ಟ್ಯೂಬು. 120/90 -17 ನನ್ನ ಗಾಡಿಗೆ ಅದೇ ಬರೋದು. ಬಟ್ ನಾನು ವೀರಬ್ಬರ್ ಹಾಕ್ಸಿದ್ನಲ್ಲ ಅದೆಷ್ಟಾಗ್ಬಿಟ್ಟಿತ್ತು ಅಂದರೆ 130/80 -18 ಬಂದ್ಬಿಟ್ಟಿತ್ತು. ಅದು ಹೋದ ಸತಿ ಮಿಸ್ಟೇಕ್ ಆಗಿ ಬಂದಿತ್ತು. ಬಟ್ ಈ ಸತಿ ಕರೆಕ್ಟಾಗಿದೆ. ಇದನ್ನು ತೊಗೊಂಡೋಗಿ ಫಿಕ್ಸ್ ಮಾಡಿಸ್ಬೇಕು ಗುರು. ಬಟನ್ಸ್ ಓಕೆ, ಸೂಪರ್ ಆಗಿದೆ ಬಟನ್. ಓಕೆ, ಇವಾಗ ಒಂದು ಶಾಪ್ ನೋಡೋಣ ಬನ್ನಿ. ಇಲ್ಲೆಲ್ಲ ಗ್ಲೌಸ್ಗಳು ಇಟ್ಟಿದ್ದಾರೆ. ಡೈಲಿ ವೇರ್ ಹೆಲ್ಮೆಟ್ಸು. ಬರೋ ನನ್ನ ಗಾಡಿಗೆ ಟ್ಯಾಂಕ್ ಗ್ರಿಪ್ ಇಲ್ವಾ? ಟ್ಯಾಂಕ್ ಗ್ರಿಪ್ ಐತಾ ನನ್ನ ಗಾಡಿಗೆ? ಸೈಡು ಟ್ಯಾಂಕ್ ಗ್ರಿಪ್ಪು ತಂದಿಲ್ವಾ? ಎಷ್ಟಾಗ್ಬೋದು ಅದು? 360 ಒಳಗೆ. ಇನ್ನೊಂದು ಅಂಗಡಿ ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಇನ್ನೊಂದು ಅಂಗಡಿ ಓಪನ್ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಬಟ್ಟೆ ಅಂಗಡಿ ಸೇಮ್ ಎಲ್ಲ ಸತಿ ಬಂದಾಗಲೂ ತೋರಿಸಿರ್ತೀನಿ ನಿಮಗೆ. ಫ್ಲಾಶ್ ಎಕ್ಸು, ಈ ಕಡೆ ಕ್ರ್ಯಾಶ್ ಕಾರ್ಡು, ಫಾಗ್ ಲ್ಯಾಂಪು, ಈ ಕಡೆ ರ್ಯಾಕು, ಇಂಜಿನ್ ಗಾರ್ಡ್ R15, ಬ್ಯಾಕ್ ರ್ಯಾಕ್ ಎಂಟಿದು, ಬುಲೆಟ್ದು ಸೈಲೆನ್ಸರ್ ಪೈಪ್ಗಳು, ಆಫ್ ರೋಡ್ದು ಗಾಗಲ್ಸು, ಲೂಪ್ ಅಂತೂ ರಾಶಿ ಬಿದ್ದೇವೆ. ಬುಲೆಟ್ದು ಇಂಜಿನ್ ಗಾರ್ಡ್ಗಳು ಚೆನ್ನಾಗಿದೆ. ಇಲ್ಲಿ ಇದು ಹ್ಯಾಂಡ್ ಗ್ರಿಪ್ಪು ನನ್ನ ಗಾಡಿಗೆ ಆಗಲ್ಲ ಅನ್ಸುತ್ತೆ. ಇದು ನಕಲ್ ಗಾರ್ಡ್ ನನ್ನ ಗಾಡಿ ಇರೋದು ಇದೆ. ಅಲ್ಲಿದೆ ನೋಡಿ, ಚೆನ್ನಾಗಿದೆ ಇದು. ಆಕ್ಚುಲಿ ಒಂದ್ಸತಿ ಬಿದ್ದು ಎಲ್ಲ 3 ಸತಿ ಬಿದ್ದೈತೆ ಕೆಳಗಡೆ. ಬಟ್ ಆ ನಕಲ್ ಗಾರ್ಡು ಒಂಚೂರು ಬೆಂಡ್ ಆಗಿದೆ. ಬಟ್ ಚೇಂಜ್ ಮಾಡಿಸೋಷ್ಟು ಡ್ಯಾಮೇಜ್ ಆಗಿಲ್ಲ ಅದು. ಈ ಕಡೆ ವಿಂಡ್ಶೀಲ್ಡ್, ಹ್ಯಾಂಡಲ್ ಬಾರ್ಗಳು ಎಲ್ಲ ಇದಾವೆ ನೋಡಿ. ಇಲ್ಲಿ ಫೈಬರ್ದು ನಕಲ್ ಗಾರ್ಡು. ಇಲ್ಲಿ ಮೇಯ್ನು ಗೇರ್, ದ ಜಾಕೆಟ್ ಯಾವುದು? BBG ರೈಡಿಂಗ್ ಜಾಕೆಟ್. ಪ್ರೈಸ್ ಎಲ್ಲ ಇಲ್ಲೇ ಬಂದು ಕೇಳ್ಕೊಬೋದು ನೀವು. ಇಲ್ಲೊಂಚೂರು ಮಿಡ್ ರೇಂಜ್ ಹೆಲ್ಮೆಟ್ಗಳೆಲ್ಲ ಇದೆ, ಡಿಸೈನ್ ಆಗಿ, ಗ್ರಾಫಿಕ್ ಆಗಿರೋದು. ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನೀವು ತಗೋಬಹುದು ಇದನ್ನ. ಮಾಮೂಲಿ ಇವ್ರ ನಂಬರ್ ಅಂತೂ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ದೇ ಇರುತ್ತೆ. ಚೆಕ್ ಮಾಡ್ಕೊಂಡು ಬನ್ನಿ ಆರಾಮ್ಸೆ. ಇವ್ರು ಅಥವಾ ಇವ್ರ ಬ್ರದರ್ ವರ್ಷಿತ್ ಇರ್ತಾರೆ. ಓಕೆ, ಇವಾಗ ತಗೊಂಡೋಗಿ ಫಿಟ್ ಮಾಡ್ಸೋಣ. ತೊಡಿ ಇಲ್ಲೇ ಬಂದೆ ನೋಡಿ. ಟೈರ್ ಫಿಟ್ ಆಗಿದೆ. ಆ್ಯಕ್ಚುಲಿ ಚೆಕ್ ಮಾಡಬೇಕು ಅನ್ಸತಿ. ಹಿಂಗೆ ಕಾಣಿಸ್ತಿದೆ ಲುಕ್ಕು. ಯಪ್ಪ, ಹಿಂದೆ ಮೇಲ್ ಬಂದಾಗೈತೆ ಗುರು. ಬ್ರೇಕು ಕರೆಕ್ಟಾಗೈತೆ. ಬ್ರೇಕ್ ಎಲ್ಲ ಕರೆಕ್ಟಾಗೈತೆ. ಸೆಂಟರ್ ಸ್ಟ್ಯಾಂಡ್ ಹಾಕ್ಲಾ? ಹಾಕೋಂಗೆ ಗುರು. ಫ್ರಂಟು ಬರ್ತದೆ ಬೈನ ಒಂದು 10 ಒಂದು 3-4 ಸಾವಿರ ಹೊಡ್ತಾನೆ. ಆಗಲ್ವಾ? ಹಿಂದೆ ಮುಗ್ಬೇಕಾ?
ಇನ್ಸ್ಟಿಟ್ಯೂಟ್ ಮಾಡಿಸ್ಲೇಬೇಕು ನೀವು. ಅಲೈನ್ಮೆಂಟು ಹಾಂ. ಏಟ್ ಬಿದ್ದೈತೆ ಈ ಸತಿ ಆಫ್ ರೋಡ್ಗೆ ಹೋದಾಗ ಏಟ್ ಬಿದ್ದೈತೆ. ಹಾಂ ಓಕೆ ಓಕೆ ಗೊತ್ತಾಯ್ತು. ಇದೆಲ್ಲ ಈ ಆಫ್ ರೋಡೇ ಬ್ರೋ ಜಾಸ್ತಿ ಹೋಗೋದು ನಾನು, ಅದರಿಂದನೇ ಟೈರು ಜಾಸ್ತಿ ಲೈಫ್ ಬರೋಲ್ಲ. ಏನೊಂದು 8,000 9,000 ರೇವಾಟ್ ಆಗ್ಬಿಡ್ತದೆ ಹಿಂದೆ. ಅದು 9,000 ಬಂದೈತೆ ಅದು ವೀರಬ್ಬರ್. ಡಾಕ್ಟ್ರು ಹಾಂ ಏನು ತಗೊಳಕ್ ಇದರಿಂದ ಬರೀ ಖರ್ಚೆ ಮಾಡ್ತಾ ಇದ್ದೀನಿ ಗಾಡಿಗೆ. 15,000 ನಾನು ಅದಕ್ಕೆ ಹೇಳಿದೆ ಟೈರ್ ಹೋಗೈತೆ, ಟೈರ್ ಹಾಕ್ತೀವಿ 15,000 ಟೈರ್ ಹೋಗೈತೆ. ನನ್ನ ಮನೆ ಎಲ್ಲ ಮಾರಬೇಕಾಗುತ್ತೆ ಇದ್ರೆ ಹಿಂದೆ ಅಂತ. ಒಂದು 15 ಡೇಸಲ್ಲಿ ಒಬ್ರು ಡಾಕ್ಟ್ರು ಇದು ಪರ್ಚೇಸ್ ಮಾಡಿದ್ದಾರೆ, GT ಪರ್ಚೇಸ್ ಮಾಡಿದ್ದಾರೆ. ಅವ್ರಿಗೇನಾಗೈತೆ ಆ ಗಾಡಿ 2023 ಈ ಇಯರಲ್ಲಿ ಪರ್ಚೇಸ್ ಮಾಡಿರೋದು. ಟ್ಯೂಬ್ಲೆಸ್ ಐತೆ, ಫೋರ್ಸ್ ವೀಲು, ಬಟ್ ಅದ್ರಲ್ಲಿ ಟ್ಯೂಬ್ ಇರೋದು. ಪಂಚರ್ ಆಗ್ಬಿಟ್ಟೈತೆ. ನಮ್ಮಣ್ಣ ಹಿಂಗೆ ಕರ್ಕೊಂಡು ಬಂದರು, ಇಲ್ಲಿ ಹಾಕ್ತಾರೆ ಬನ್ನಿ ಅಂತ. ನಾನು ನೋಡ್ತೀನಿ, ಅವ್ರಿಗೂ ನನಗೂ ವಾದ ಟ್ಯೂಬ್ ಐತೆ ಅಂತ. ನಾನು ಟ್ಯೂಬ್ ಐತೆ ಅಂತ, ಅವ್ರು ಟ್ಯೂಬ್ಲೆಸ್ ಅಂತ. ಇಲ್ಲ ಈಗ ಹೊಸದ್ ಬರ್ತಾ 2023 ಅದರಲ್ಲಿ ಟ್ಯೂಬ್ಲೆಸ್ ಇರೋದು. ಅಲಾಯ್ ವೀಲ್ ಕೊಟ್ಟವನೆ, 2023 ಅಲಾಯ್ ವೀಲ್ ಕೊಟ್ಟಿದ್ದಾನೆ. ಇವ್ರಿಗೆ ಏನು ಮಾಡ್ಬಿಟ್ಟಿದ್ದಾನೆ, ಟೈರು 2023 ಕೊಟ್ಟಿದ್ದಾನೆ. ಟೈರ್ ಮೇಲೆ ಮೆನ್ಷನ್ ಇದೆ ಟ್ಯೂಬ್ಲೆಸ್ ಅಂತ. ಅವರು ಪಾಪ ಇದು ಮಾಡ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ನಾನು ಕೊನೆ ಫೈಟ್ ಔಟ್ ಅಲ್ಲಿ ರಿಸಲ್ಟ್ ಬಂದ್ಬಿಡ್ತು. ನಾನು ಏನು ಹೇಳಿದೆ ಅಂದ್ರೆ, ಟ್ಯೂಬ್ ಇದ್ರೆ ನೀವು ದುಡ್ಡು ಕೊಡಬೇಕು, ಟ್ಯೂಬ್ ಇಲ್ಲ ಅಂದ್ರೆ ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂತ. ಆಯ್ತು ಬಿಚ್ಚಿ ಓಪನ್ ಚಾಲೆಂಜ್ ಅಂತ ಹೇಳ್ಬಿಟ್ರು. ಬಿಚ್ಚಿ ನೋಡಿದ್ರೆ ಒಳಗಡೆ ಟ್ಯೂಬ್ ಐತೆ, ಟೈರ್ ನೋಡಿದ್ರೆ 2023 ಟೈರ್ ಮ್ಯಾನುಫ್ಯಾಕ್ಚರ್, ಒಳಗಡೆ ಟ್ಯೂಬ್ 2022. ಏನು ಮಾಡೋಕ್ಕಲ್ಲ. ಥಿಂಗ್ಸ್ ವಿಚ್ ಹ್ಯಾಪನ್ಸ್ ಇನ್ ರಾಯಲ್ ಎನ್ಫೀಲ್ಡ್. ಕಂಪ್ನಿಯವ್ರು ನಿಮಗೆ ಯಾವತ್ತೂ ಮಾಡ್ಕೊಡಲ್ಲ. ಎಷ್ಟು ಮೋಸ ಆಯ್ತು, ಸ್ಕ್ಯಾಮ್ ನೋಡಿ ಅದು. ಅವ್ರಿಗೆ ಮೇಲ್ಗಡೆ ಟ್ಯೂಬ್ಲೆಸ್ ಮೆನ್ಷನ್ ಐತೆ, 2023 ಟೈರ್ ಮ್ಯಾನುಫ್ಯಾಕ್ಚರ್, 2023 ಇಲ್ಲ ಅಲ್ಲಿ. ರಾಯಲ್ ಎನ್ಫೀಲ್ಡ್ ಇದೆ ಕೆಲಸ, ರಾಯಲ್ ಎನ್ಫೀಲ್ಡ್. ನೋಡಿದ್ರಲ್ಲ ಟೈರ್ ಸ್ಕ್ಯಾಮ್ಗಳೆಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಓಕೆ, ಇವಾಗ ಅದ್ರ ಬಗ್ಗೆ ಬಿಟ್ಬಿಟ್ಟು ಟೈರ್ ಬಗ್ಗೆ ಹೇಳ್ತೀನಿ. ಯಾವ್ದು ಗುರಿದು ಹಳೆ ಮರ್ಸಿಡೀಸು. ನನಗೆ ಟೈರ್ ಆಪ್ಷನ್ ಇದ್ದಿದ್ದು C8, ಅಪೋಲೋ ಮತ್ತು ಮ್ಯಾಕ್ಸಿಸ್ ಇತ್ತು, ಇನ್ನೊಂದು ವೀರಬ್ಬರ್ ಇತ್ತು. ಸೊ ವೀರಬ್ಬರು C8 ಆಲ್ರೆಡಿ ಯೂಸ್ ಮಾಡಿದ್ದೀನಿ. ನನ್ನ ಕಡೆಯಿಂದ ವೀರಬ್ಬರ್ಗಂತೂ ಥಮ್ಸಪ್ ಕೊಡ್ಬೋದು. ಬಟ್ C8ಗೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದರೆ C8 ನನಗೆ ಅಷ್ಟೊಂದು ಲೈಫು ಬರಲಿಲ್ಲ. ಮತ್ತು ಅದ್ರ ಬಟನ್ಸ್ ನನಗೆ ಇಷ್ಟ ಇಲ್ಲ ಗುರು, ನೋಡಿ ಅದ್ರ ಬಟನ್ಸ್ ಅಷ್ಟೊಂದು ಇಷ್ಟ ಇಲ್ಲ ನನಗೆ. ಸೊ ವೀರಬ್ಬರು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಬೇರೆದು ಇನ್ನೊಂದು ಯಾವ್ದಾದ್ರು ಯೂಸ್ ಮಾಡೋಣ ಅನಿಸ್ತು. ಸೊ ಅದರಲ್ಲಿ ನನಗೆ ಆಪ್ಷನ್ ಸಿಕ್ಕಿದ್ದು ಒಂದು ಮಾಮೂಲಿ ಅದಪ್ಪ ಅಪೋಲೋ ನಾನು ಹಾಕ್ಸಿರೋದು ಇವಾಗ. ಅದು ಬಿಟ್ಟರೆ ಮ್ಯಾಕ್ಸಿಸ್ ಒಂದು ಆಪ್ಷನ್ನು. ಸೊ ನಾನೇನಂತ ಯೋಚನೆ ಮಾಡಿದೆ ಅಂದರೆ, ಬೆಸ್ಟ್ ನಾನು ಅಪೋಲೋ ಹೋಗೋಣ ಈ ಸತಿ, ನೆಕ್ಸ್ಟ್ ಮ್ಯಾಕ್ಸಿಸ್ಗೆ ಹೋಗೋಣ ಅಂತ ಇದು ಮಾಡಿದೆ. ಮ್ಯಾಕ್ಸಿಸ್ಗೆ ಹೋಗ್ಬೇಕಂದ್ರೆ ನಾನು ಬೆಂಗಳೂರಿಂದನೇ ತರಿಸ್ಬೇಕು. ಇದು ಟಾರ್ಕ್ ಬ್ಲಾಕಿಂದ ತರಿಸ್ಬೇಕಿತ್ತು. ಟಾರ್ಕ್ ಬ್ಲಾಕಿಗೆ ಫೋನ್ ಮಾಡಿ ಎಲ್ಲ ಕೇಳಿದ್ದೆ ನಾನು. ಆ್ಯಕ್ಚುಲಿ ಇದಕ್ಕಿಂತ 600 ಏನೋ ಜಾಸ್ತಿ ಇದೆ ಮ್ಯಾಕ್ಸಿಸ್ ಅಷ್ಟೇ, ಅದನ್ನು ತರಿಸ್ಬೋದಿತ್ತು. ಬಟ್ ಈ ಸತಿ ಅಪೋಲೋ ಯೂಸ್ ಮಾಡಿಬಿಟ್ಟು ನೆಕ್ಸ್ಟ್ ಸತಿ ತರಿಸೋಣ ಅಂತ ಅಂದ್ಕೊಂಡೆ. ಅಪೋಲೋ ಒಂಚೂರು ಅಫೋರ್ಡೆಬಲ್ ಪ್ರೈಸಲ್ಲಿದೆ, ಬಟ್ ನೋಡಬೇಕಲ್ಲ ಇನ್ನು ಟೈರ್ ಹೆಂಗಿದೆ ಅನ್ನೋದು. ಇವಾಗ ಅಪೋಲೋನ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನನ್ನ ಪ್ರಕಾರ ಅಪೋಲೋನೂ ನಾನು ಜಾಸ್ತಿ ಆಫ್ ರೋಡ್ ಮಾಡಿದ್ರೆ ಒಂದು 8,000 ಬರ್ಬೋದು ಅನ್ಕೋತೀನಿ. ವೀರಬ್ಬರ್ 8,000 ಬಂದಿದೆ, ಇದು ಬರುತ್ತೆ ಒಂದು 8,000 ಬರ್ಬೋದು. 14,697 ಕಿಲೋಮೀಟರ್ಸ್ ಆಗಿದೆ ಇಲ್ಲಿಂದ ಸೋಫಾರ್. ಇನ್ನು 2 ತಿಂಗಳಾದರೆ ನನ್ನ ಗಾಡಿಗೆ 1 ವರ್ಷ ತುಂಬುತ್ತೆ. 1 ವರ್ಷಕ್ಕೆ ಆಗುತ್ತೆ 15,000 ಆಗಿಬಿಡುತ್ತೆ. ಸರ್ವಿಸ್ಗೂ ಬಿಡ್ಬೇಕು, ಇವಾಗ ಆಯಿಲ್ ಚೇಂಜ್ ಎಲ್ಲ ಮಾಡಿಸ್ಬೇಕು. ಅಲ್ಲಿಗೆ 4ನೇ ಸರ್ವಿಸು ಮುಗಿದೋಗುತ್ತೆ. ಸರಿ ಸ್ನೇಹಿತರೆ, ಪ್ರೈಸ್ ಕೇಳ್ತಾ ಇದ್ದರೆ ಇದು ನನಗೆ 3,000 ಬಿದ್ದಿದೆ. ಸರಿ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಒತ್ತಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಡಾ ಬಾಯ್, ಸಿ ಯು. ಮತ್ತು ನಿಮಗೆ ಹಿಮಾಲಯನ್ಗೆ ಯಾವುದು ಬೆಸ್ಟ್ ಟೈರ್ ಅನಿಸುತ್ತೆ ಅಂತ ಕಮೆಂಟ್ ಹೊಡಿರಿ. ಟಡಾ ಬಾಯ್, ಸಿ ಯು.